ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ಬ್ಲಾಗ್ ಚಾನಲ್. ಇವತ್ತು ಮಸ್ತಾಗಿ ರೆಡಿಯಾಗಿ ಕಾರಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮನೇಲಿ ಸ್ಟಾರ್ಟ್ ಮಾಡೋಣ ಅಂದರೆ ಅರ್ಜೆಂಟಲ್ಲಿ ಆಗಲಿಲ್ಲ, ಹಾಗಾಗಿ ಕಾರಲ್ಲಿ ಬಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ದಿನ ಹೆಂಗೆ ಹೋಗುತ್ತಂತೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಂತ. ಎಲ್ಲೆಲ್ಲಿ ವೀಡಿಯೋ ಮಾಡ್ತೀವಿ, ಎಲ್ಲೆಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತೇಳಿ ಎಲ್ಲನೂ ಆದಷ್ಟು ನಿಮ್ಮ ಜೊತೆಲಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ನೋಡ್ಕೊಂಬರೋಣ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಹಾಸನಿಗೆ ಹೋಗ್ತಾ ಇದ್ದೀನಿ ನೋಡ್ರಿ. ನಾನೇನು ತೀರಾ ಏನು ಸಸ್ಪೆನ್ಸ್ ಇಟ್ಟು ಅಲ್ಲಿಗೆ ಹೋಗ್ತಿದ್ದೀವಿ ಇಲ್ಲಿಗೆ ಹೋಗ್ತಿದ್ದೀವಿ ಅಂತ ಏನು ಹೇಳ್ತಿಲ್ಲ. ನಾವು ಹೋಗೋದೇ ಅರಸೀಕೆರೆ ಬಿಟ್ಟರೆ ಹಾಸನ, ಇಷ್ಟೇ ಸುತ್ತಾಡೋದು. ನೋಡೋಣ, ಬೇರೆ ಕಡೆ ಎಲ್ಲ ಕಡೆ ಹೋಗ್ಬೇಕನ್ನೋ ಪ್ಲ್ಯಾನಿಂಗ್ ಇತ್ತೆ, ಬಟ್ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಈ ಸದ್ಯಕ್ಕೆ ಮಾತ್ರ ಹಾಸನಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತೇಳಿ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಹೋದ್ಮೇಲೆ. ಬನ್ನಿ ಹೋಗೋಣಂತ. ತಮಾಷೆ ಮಾಡಿಕೊಂಡು ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಸ್ಕೂಲು ರಜೆ ಆಯ್ತು ನೋಡ್ರಿ. ಏನಂಗೆ ಬೇಜಾರಾಗುತ್ತಾ ಮನೇಲಿದ್ದು ಹಾಗಾಗಿ ಎಲ್ಗಾರು ಹೋಗಬೇಕು ಅಂತ ಕೇಳ್ತಿದ್ದಾಳೆ. ನಾವೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಹೋಗಬೇಕು. ಸದ್ಯದಲ್ಲೇ ಹೋಗ್ತೀವಿ. ಎಲ್ಲಿಗೆ ಹೋಗ್ತೀವಿ ಏನು ಎತ್ತ ಅಂತೇಳಿ ಮುಂಬರುವ ವಿಡಿಯೋಗಳನ್ನು ನೋಡ್ತಾ ಇರಿ. ನಾವು ಯಾವ ಥರ ಈ ರಜೆನ ಎಂಜಾಯ್ ಮಾಡಿದ್ವಿ ಅಂತೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಂತ. ಎಲ್ಲಿಗೆ ಹೋಗ್ಬೋದು ಅಂತೇಳಿ ನೀವು ಗೆಸ್ ಮಾಡಿ. ಅಷ್ಟೊಂದು ತೀರಾ ಲಾಂಗ್ ಜರ್ನಿನೂ ಅಲ್ಲ, ತಕ್ಕ ಮಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೋದರೆ ನಿಮ್ಮ ಜೊತೆಲಿ ಗ್ಯಾರಂಟಿ ಶೇರ್ ಮಾಡ್ತೀನಿ. ಅದಕ್ಕೆ ಕಲ್ವಿರ್ತಂತೆ ಎಷ್ಟು ತಗೋತೀನಿ. ಫ್ರೆಂಡ್ಸ್, ಇವಾಗ ಸ್ಮಾರ್ಟ್ ಮಾರ್ಟಿಗೆ ಬಂದ್ವಿ ನೋಡ್ರಿ. ಇದಕ್ಕಿಂತ ಮುಂಚೆ ಫಸ್ಟು ಕ್ಲಿನಿಕ್ಕಿಗೆ ಹೋಗಿ ಬಂದ್ವಿ. ಒಂದು ಸ್ವಲ್ಪ ನಮ್ಮ ಮನೆಯವ್ರದ್ದು ಒಂದು ಸ್ವಲ್ಪ ಕಣ್ಣು ಇಶ್ಯೂ ಇತ್ತು ನೋಡ್ರಿ, ಹಾಗಾಗಿ ಅದ್ರ ಸಲುವಾಗಿಯೇ ಒಂದು ಸ್ವಲ್ಪ ಹೋಗಿ ಬಂದ್ವಿ ಅವರಿಗೆ. ಅಲ್ಲೇ ನಾನು ವಿಡಿಯೋ ತೊಗೊಳಕ್ಕೆ ಹೋಗಲಿಲ್ಲ. ಅವ್ರದ್ದೆಲ್ಲ ಚೆಕ್ ಮಾಡಿಸ್ಕೊಂಡು ಆದಮೇಲೆ ನಾವು ಡೈರೆಕ್ಟ್ ಸ್ಮಾರ್ಟ್ ಮಾರ್ಟಿಗೆ ಬಂದ್ವಿ. ಒಂದು ಸ್ವಲ್ಪ ರೇಷನ್ನು ಮತ್ತು ಬಟ್ಟೆ ಶಾಪಿಂಗ್ ಇತ್ತು. ಭಾಳ ದಿವಸ ಆಯಿತು ಡೈಲಿ ವೇರ್ ಬಟ್ಟೆ ಶಾಪೇ ಮಾಡಿರಲಿಲ್ಲ ನಾನು. ಈ ಬೇಸಿಗೆಗಂತೂ ಇರೋಕ್ಕಾಗ್ತಾ ಇಲ್ಲ ಡ್ರೆಸ್ಗಳು ಹಾಕ್ಕೊಂಡು. ಅಷ್ಟು ಒಂಥರ ಫುಲ್ ಶೆಕೆ ಅಂತ ಅನ್ನಂಗೆ ಅನ್ನಿಸ್ತಾ ಐತಿ. ಅದಕ್ಕಾಗಿ ಒಂದು ಸ್ವಲ್ಪ ಬಟ್ಟೆ ಶಾಪ್ ಮಾಡಿದ್ರೆ ಆಯಿತು. ನನಗೂ ಇಲ್ಲ, ನನಗೂ ಇಲ್ಲ, ನಮ್ಮ ಮನೆಯವ್ರಿಗೂ ಡೈಲಿ ವೇರ್ಗೆ ಬಟ್ಟೆನೇ ಕಮ್ಮಿ ಆಗಿಬಿಟ್ಟಿದ್ದವು. ಹಂಗಾಗಿ ಡೈಲಿ ವೇರ್ ಬಟ್ಟೆ ತೊಗೊಳ್ಳೋಣ ಅಂತೇಳಿ ಇಲ್ಲೇ ನೋಡ್ತಾ ಇದ್ವಿ. ಚೆನ್ನಾಗಿದ್ದು ಇಲ್ಲೇನು, ನನಗೆ ಕಲೆಕ್ಷನ್ ಚೆನ್ನಾಗಿದ್ದು, ಹಾಗಾಗಿ ನಾನು ಎತ್ಕೊಂಡಿದ್ದೀನಿ. ತೋರಿಸ್ತೀನಂತ ಮನೆಗೆ ಬಂದಮೇಲೆ ಏನೇನು ತೊಗೊಂಡಿದ್ದೀನಿ ಅಂತೇಳಿ. ನಾನೆಲ್ಲನೂ ನೈಟ್ ವೇರ್ ಥರದ್ದೇ ತೊಗೊಂಡಿದ್ದೀನಿ. ಟೀ ಶರ್ಟ್ಸ್ಗಳು ಆ ಥರದ್ದೆಲ್ಲ ತೊಗೊಂಡಿದ್ದೀನಿ. ತೋರಿಸ್ತೀನಂತ ಏನೇನು ತೊಗೊಂಡಿದ್ದೀನಿ ಅಂತೇಳಿ. ಚೆನ್ನಾಗಿದ್ದು, ಆಫರ್ಸು ಚೆನ್ನಾಗಿದ್ದು. ನಮ್ಗೆ ಏನೇನು ಬೇಕೋ ಎನಿವನ್ ಎಲ್ಲನೂ ಇಲ್ಲೇ ತೊಗೊಂಡಿದ್ದೀವಿ ನಾವು. ಏನಂಗೇನು ಜಾಸ್ತಿ ತೊಗೊಳ್ಳಿಲ್ಲ, ಯಾಕಂದ್ರೆ ಕಿಡ್ಸ್ ವೇರ್ ಕಲೆಕ್ಷನ್ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು. ನಮ್ಮಗಳಿಗೆ ತುಂಬ ಚೆನ್ನಾಗಿತ್ತು, ಹಾಗಾಗಿ ನಾನು ತೊಗೊಂಡೆ. ಇವಾಗ ಬಂದು ನಮ್ಮ ಮನೆಯವರು ನೋಡ್ತಿದ್ದಾರೆ ನೋಡ್ರಿ, ಶಾರ್ಟ್ಸು ಶೆಕೆಗೆ ಚೆನ್ನಾಗಿರುತ್ತಲ್ಲ ಅಂತೇಳಿ ಶಾರ್ಟ್ಸು ನೋಡಿದ್ರು ಅವರೂ. ಓಕೆ ಅನ್ನೋಂಗಿದ್ದು ಅವ್ರಿಗೆ ಅಷ್ಟೊಂದೇನು ಲೈಕ್ ಆಗಲಿಲ್ಲ. ಅವ್ರು ಒಂದೇನ ಎತ್ಕೊಂಡ್ರು ಅಷ್ಟೇ ಅಂತ ಅನಿಸುತ್ತೆ. ಆಮೇಲೆ ನೈನಂಗೆ ಟೀ ಶರ್ಟ್ ನೋಡ್ತಾ ಇದ್ದೆ ನಾನು. ಅವಳು ಈ ಥರ ಕ್ರಾಪ್ ಟಾಪ್ ಥರ ಕೇಳ್ತಾ ಇದ್ಲು. ನೋಡಿದ್ರಾಯ್ತಂತ ನೋಡ್ತಾ ಇದ್ದೀನಿ. ಸ್ವಲ್ಪ ಕಿಡ್ಸ್ ವೇರು ಕಮ್ಮಿ ಅಂತಲೇ ಹೇಳ್ಬೋದು.
ಫ್ರೆಂಡ್ಸ್ ಇವಾಗ ಅದು ಈರುಳ್ಳಿ ಕಟ್ ಮಾಡೋದು ಫುಲ್ಲು ಏನಂತೀರ ಸಣ್ಣಕ್ಕೆ ಚಾಪ್ ಮಾಡುತ್ತೆ ನೋಡ್ರಿ ಆ ಥರದ್ದು. ಅದು ಕೈಯಲ್ಲಿ ಹಿಂಗೆ ಎಳೆದು ಬಿಟ್ಟಾಗ ಚಾಪ್ ಮಾಡುತ್ತಲ್ಲ ಆ ಥರದ್ದು. ಆನ್ಲೈನಲ್ಲೆಲ್ಲ ನೋಡಿದ್ದೆ, ತರಿಸ್ಬೇಕಂತ ಅಂದ್ಕೊಂಡಿದ್ದೆ. ಆನ್ಲೈನಲ್ಲಿ ಹೆಂಗೆ ಬರ್ತಾವೋ ಏನೋ ಅಂತ ಅಂದ್ಕೊಂಡು ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಬಟ್ ತೊಗೋಬೇಕು ಅಂತ ಅಂದ್ಕೊತಾನೇ ಇದ್ದೆ. ಆಚೆ ಸತಿ ಸ್ಮಾರ್ಟ್ ಮಾರ್ಟಿಗೆ ಬಂದಾಗೂ ತೊಗೊತೀನಿ ಅಂತಂದೆ. ನಮ್ಮ ಮನೆಯವ್ರಿಗೆ ತೊಗೋಬೇಡ ಅಂತಂತೇಳಿ ತೊಗೊಳ್ಸ್ಕೊಡ್ಲಿಲ್ಲ. ಈ ಸತಿನೂ ಅವ್ರಿಗೆ ಏನೇನೋ ಕನ್ವಿನ್ಸ್ ಮಾಡಿ ತೊಗೋಬೇಕು ಅಂತ ನೋಡ್ತಾ ಇದ್ದೆ. ಒಂದು ಈರುಳ್ಳಿ ಮನೇಲಿ ಖಾಲಿ ಕುತ್ಕೊಂಕೇಶ್ ಅಂತೇಳಿ ಬೈದು ಬೇಡ ಇಡು ಅಂತೇಳಿ ಇಡ್ಸಿದ್ರು ನೋಡ್ರಿ. ಅವು ಬ್ಲೇಡು ಮಂಡ ಆದಮೇಲೆ ಯೂಸ್ ಆಗಂಗಿಲ್ಲ. ಸುಮ್ಮನೆ 4 ದಿವಸಕ್ಕೋಸ್ಕರ ತೊಗೊತೀಯ, ಆಮೇಲೆ ಮತ್ತೆ ನೀನು ಬ್ಲೇಡ್ ಮಂಡ ಅದು ಕುಯ್ಯೆಲ್ಲ ಹಂಗೆ ಹಿಂಗೆ ಅಂತೇಳಿ ಬಿಸಾಕ್ತೀನಿ, ನನಗೆ ಗೊತ್ತು, ಬೇಡ ಇಡು ಸುಮ್ಮನೆ, ಒಂದು ಈರುಳ್ಳಿ ಕಟ್ ಮಾಡೋಕ್ಕಾಗಲ್ಲ ನಿನಗೇನಂತ ಹೇಳ್ಬಿಟ್ಟು ಮತ್ತೆ ಬೈದು ಎತ್ತಿ ಇಟ್ಟೆ ನಾನಲ್ಲಿ ಸುಮ್ಮನೆ. ಸ್ಪೂನ್ಗಳು ನೋಡ್ರಿ ಎಷ್ಟು ಚೆನ್ನಾಗಿದಾವೆ ಅಂತೇಳಿ ಸಖತ್ ಇಷ್ಟ ಆಯ್ತು ನನಗೆ. ಬಟ್ ಏನು ಮಾಡ್ತೀರಾ, ತೊಗೊಳಕ್ಕೆಲ್ಲ ದುಡ್ಡು ಬೇಕು, ಅಷ್ಟೊಂದು ದುಡ್ಡು ಇಲ್ಲ ನಮ್ಮ ಹತ್ರ. ಬಿಟ್ಟು ಬಂದು ಕಣ್ಣಿಗೆ ನೋಡಿದ್ದೆಲ್ಲ ಇಷ್ಟ ಆಗುತ್ತೆ, ತೊಗೋಬೇಕು ಅಂತ ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ. ಫೈನಲಿ ಎಲ್ಲ ಶಾಪಿಂಗ್ ಆಯ್ತು ನೋಡ್ರಿ. ಎಲ್ಲನೂ ಬಿಲ್ ಹಾಕಿಸಿ ನಮ್ಮ ಮನೆಯವ್ರು ಕಾರ್ ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ. ನಾನು ಎಲ್ಲನೂ ಬ್ಯಾಗಿಗೆ ತುಂಬ್ಕೊತಾ ಇದ್ದೀನಿ. 2 ಬ್ಯಾಗ್ ಪೂರ್ತಿ ತುಂಬಿತು. ಈ ಟ್ರಾಲಿ ಬ್ಯಾಗ್ ತೊಗೊಳೋದು ಹೆಂಗಾರು ಇರಲಿ, ಅಲ್ಲಿ ಒಬ್ಬರು ಒಂದು ಹಿಂಗೆ ಸ್ವಲ್ಪ ರಶ್ ಇತ್ತಂದ್ರೆ ಅಕ್ಕಪಕ್ಕ ಓಡಾಡೋಕ್ಕಾಗಲ್ಲ ನೋಡ್ರಿ. ಹಂಗಾಗಿ ನಾನು ಟ್ರಾಲಿ ಬ್ಯಾಗ್ ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ. ಅದನ್ನು ನಂಗೆ ಈ ಥರದ್ದೇ ಸೂಟಬಲ್ ಆಗುತ್ತೆ, ಹಂಗಾಗಿ ಇದನ್ನೇ ತೊಗೊಂಡಿದ್ದೆ. ಇದು ಹಿಡಿಲಿಲ್ಲ, ಮತ್ತತ್ಲಾಗ ಇನ್ನೊಂದು ತೊಗೊಂಡು ಹಾಕ್ತಾಯಿದ್ದೆ. ಸ್ವಲ್ಪ ಜಾಸ್ತಿನೇ ಆಯಿತು ಶಾಪಿಂಗ್ ಈ ಸತಿ. ಅಂದರೆ ಗ್ರಾಸರಿ ಬಟ್ಟೆ ಎಲ್ಲನೂ ತೊಗೊಂಡು ನೋಡ್ರಿ, ಹಂಗಾಗಿ ಸ್ವಲ್ಪ ಜಾಸ್ತಿ ಆಯಿತು. ಫ್ರೆಂಡ್ಸ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಟೈಮಲ್ಲೇ 4:30-5 ಗಂಟೆ ಆಗಕ್ಕೆ ಬಂದಿತ್ತು. ಹೊಟ್ಟೆ ಅಂತೂ ಚೆನ್ನಾಗಿ ಹಸ್ತಿತ್ತು ನೋಡ್ರಿ. ಬೆಳಿಗ್ಗೆ ಮನೇಲೇ ನಾಷ್ಟ ಮಾಡ್ಕೊಂಡು ಹೋಗಿದ್ದು, ಇಲ್ಲೇನೂ ತಿನ್ಕೊಂಡಿರಲಿಲ್ಲ. ಹಾಗಾಗಿ ಸ್ವಲ್ಪ ಲೈಟಾಗಿ ಏನಾರು ತೊಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಬಂದು ನೋಡಿದರೆ ಪಾನಿಪೂರಿ ನೂಡಲ್ಸ್ ಅಂತ ತೊಗೊಂಡ್ವಿ. ನಮ್ಮ ಮನೇಲಿ ಅದೆಲ್ಲ ಇಷ್ಟ ಆಗಲ್ವಲ್ಲ ಅವರಿಗೆ, ಅವರು ದೋಸೆ ಇಡ್ಲಿ ಏನಾರು ತೊಗೊಂಡ್ರು. ಬಂತು ನಿಂದು ಲೇಟ್ನೇ ನಮ್ಮ ನೂಡಲ್ಸು ಇಟ್ಟು ಬಿಡುತ್ತಾನ್ರಿ, ಬೇಡ ಅಂದ್ರೆ ಹೆಂಗಾಗತ್ತೆ ಅಂತ ನೋಡಿ. ನೂಡಲ್ಸು ಲೇಟಾ? ಅಷ್ಟು ನಂಗೆ ನೂಡಲ್ಸ್ ಲೇಟ್ ಆಗೋದು ಯಾವಾಗಲೂ. ಯಾವಾಗಲೂ ನೂಡಲ್ಸೇ ಲೇಟ್ ಆಗೋದು ಮತ್ತೆ. ಯಾಕಂದರೆ ನೂಡಲ್ಸ್ ಟೈಮ್ ಆಗುತ್ತೆ ಅದಕ್ಕೆ. ಹಲೋ, ಹಾಂ, ಟೇಸ್ಟ್ ಮಾಡಿ ನೋಡು. ಇಲ್ಲ ಸೆಲ್ಫ್ ಸರ್ವಿಸನ್ನು ಸೆಲ್ಫ್ ಸರ್ವಿಸ್ ಅದು ಸ್ವಲ್ಪ ಸಪ್ಲೈ ಮಾಡಿದಂಗೆ ಇಲ್ಲೇ ತೋರಿಸಿ. ಕಲ್ಲಿ ಮಾಡಿದ ದೋಸೆ ಮೈ ನೂಡಲ್ಸ್ ಈಸ್ ಕಮ್ಮಿಂಗ್. ಪಾಪ ಜಾಮ್ ಹಾಕಲ್ವಂತ. ಕೆಚಪ್ ಹಾಂ, ಕೆಚಪ್ ಕೊಡಲ್ವಂತ. ಓಕೆ ಫುಲ್ ಸರಿ ಸರಿ ಸುತ್ತಾಡಿ ಸುಸ್ತಾದೆ ನನಗೆ. ಮಧ್ಯಾಹ್ನ ಊಟ ಎಲ್ಲರೂ ಒಮ್ಮೆ ಸಂಜೆ ಊಟ ಮಾಡೋಕ್ಕೆ ಸುತ್ತಾಡಿ ಇದೆ ಅಂಗಡಿ. ನಾನು ಇಸ್ಮೇಲ್ ಕೊಟ್ಟು ನಯನ ಅಂತ ಫುಲ್ ಖುಷಿ ನೂಡಲ್ಸ್ ಕೊಡ್ಸಿದ್ದಕ್ಕೆ. ಪಾನಿಪುರಿ ನೂಡಲ್ಸ್ ಅಲ್ಲ, ಎಲ್ಲಿಗೂ ನೂಡಲ್ಸ್ ಮನೆಗೂ ನೂಡಲ್ಸ್ ಇರಬೇಕು. ಅದಕ್ಕೆ ಪಪ್ಪಗೆ ಇಷ್ಟ ಆಗಲ್ಲ ನೂಡಲ್ಸ್. ಇದು ಜಾಸ್ತಿ ಆಯ್ತಲ್ವ ರೀ, ನೂಡಲ್ಸ್ ಜಾಸ್ತಿ ಆಯ್ತು. ಜಾಸ್ತಿ ಆಗುತ್ತೆ 50 ರೂಪಾಯಿ. ಇದು ಸ್ಟಿಲ್ ಪಾನಿಪುರಿ ತಿನ್ನೋಕ್ಕಾಗಲ್ಲ. ಫುಲ್ ಬೆಳಗಿದೆ. ನಾನು ಫುಲ್ ನೋಡು ಎಷ್ಟು ಬೆಳಕೈತೆ ಅನ್ನಂಗೆ ಇಲ್ಲ. ಅಲ್ಲೇ ಇರ್ಬೇಕು ನೋಡ್ರಿ.
ಅಲ್ಲೇ ಫ್ರೆಂಡ್ಸ್ ಇಲ್ಲೊಂದು ಲೈಟ್ ಹಾಕಿದ್ವಿ, ಇದು ಹೋಗ್ಬಿಟ್ಟೈತೆ ನೋಡ್ರಿ. ಇದು ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಐತಿ, ಹಾಗಾಗಿ ಕತ್ಲೆ ಥರ ಅಂತ ಅನಿಸ್ತಾ ಐತಿ ಮನೆ. ಅದಕ್ಕೆ ಇದೊಂದು ಲೈಟ್ ಹಾಕ್ರಿ ಅಂತಂದ್ರೆ ಬರ್ತಾ ಇಲ್ಲ ಅವ್ರಿಗೆ. ಅದು ಎಲ್ಲ ಹತ್ತೈತೋ ಗೊತ್ತಾನ ಗೊತ್ತು. ಅಲ್ಲೊಂದು ನೋಡ್ರಿ, ಅಲ್ಲೇನ್ರ ಐತನ್ ಟಿ ವಿ ಒಂದೊಂದು ಐತ್ಲ, ಅಲ್ಲೈತೆ ನೋಡ್ರಿ. ಲೈಟ್ ಬೇರೆದು ಹಾಕಿ ನೋಡ್ರಿ, ಇನ್ನು ಬಲ್ಪನೇ ಬೇರೆದು ಹಾಕಿ ನೋಡ್ರಿ, ಬಲ್ಪನೇ ಬೇರೆದು ಹಾಕಿ ನೋಡ್ರಿ. ಅವೇಳು ಬಟನ್ ಆನ್ ಮಾಡಿಟ್ಟು ಇವೊಂದೊಂದು ಕಾಟ ಇಲ್ಲಿ ಹಾಕಿಟ್ಟಿಲ್ಲ, ಕೆಡ್ತಾನೆ ಇಲ್ಲ ಕೆಡವಲ್ಲ. ಕೊಟ್ಟು ನೋಡು. ಯಾಕೆ 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 ಎಲ್ಲೈತಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಚಂದೋಣಂಗೆ ಕರಿ ಹೋಗು, ಗೊತ್ತಿರುತ್ತೆ ಚಂದೋಗ ಅದಕ್ಕೆ. ಅದೇ ಇದನ್ನೇ ಹೋಗೈತೆ, ಏನು ಮಾಡ್ತದು ಬೋರ್ಡನೇ. ಅದಕ್ಕೆ ಕೊಡು ಹಚ್ಚಿ ನಮ್ಮ ಪಪ್ಪಗೆ. ಅದು ಚೇರ್ ಆಗಲ್ಲ ರೀ, ಸ್ಟೂಲ್ ತಗೋರಿ. ಬರಲಿಲ್ಲ ನೋಡ್ರಿ ಅದು, ಅದೇನು ಅದು ಓಡ್ರನ್ನೇ ಹೋಗೈತೆ ಅಂತ ಅನ್ಸುತ್ತೆ ಬಹುಶಃ, ಹತ್ತಾ ಇಲ್ಲ ಅದು. ಇದನ್ನು ತೆಗೆದು ಹಾಕಿದ್ರೆ ಆಗುತ್ತೆ. ಬಿಸಿ ಐತೆ ನೋಡ್ರಿ. ಅದು ಇದು ಅದು ಏನು ಲೈಟ್ ಇಲ್ಲಾಗೂ ಹತ್ತುತ್ತಿತ್ತದು ಚಾರ್ಜಿಂಗ್. ಹಾಂ ಬತ್ತು ಬೆಳಕು ಈಗ. ಹಾಂ ಅಷ್ಟೇ ಆಗುತ್ತಾ? ಅದರಷ್ಟೇ ಆಗುತ್ತಾ? ಅದನ್ನು ತೆಗೆದು ಇದನ್ನ ಅದು ಜಾಸ್ತಿ ವೋಲ್ಟೇಜ್ ಇರೋದನ್ರಿ ಅದು. ಬಿಡ್ರಿ ಹಂಗಾರೆ ಸಾಕು. ಫ್ರೆಂಡ್ಸ್ ವಿಡಿಯೋ ಮಾಡೋಕೆ ಫುಲ್ ಕತ್ಲೆ ಥರ ಅನ್ಸಕತ್ಬಿಟ್ಟಿತ್ತು ನೋಡ್ರಿ. ಸ್ವಲ್ಪ ದೊಡ್ಡದಾಗುತ್ತಲ್ಲ, ಹೋಗಿರ್ಬೇಕು ನೋಡ್ರಿ. ಹೆಂಗೆ ಗೊತ್ತಾಗುತ್ತೆ ಹೋಗಿದ್ದು ಹೋಗ್ಲಾರ್ದವು? ವಿಡಿಯೋ ಮಾಡೋಕೆ ಫುಲ್ ಕತ್ಲೆ ಥರ ಅಂತ ನಂಗೆ ಅನ್ಸಕತ್ತಿತ್ತು. ಅದಕ್ಕೆ ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದೆ. ಆಗಲೇ ಮಾಡಿ ನೋಡಿದೆ ಕತ್ಲೆ. ನಮ್ಮ ನೈನನ್ ಕೆಲಸ ನೋಡ್ರಿ ಇವತ್ತು. ಇಲ್ಲೇ ಬರೀ ತೋರಿಸ್ತೀವಿ ಮತ್ತು ನೈನನ್ ಕೆಲಸ ಇದೆ. ನಾನೇ ಪೇಂಟಿಂಗ್ ಮಾಡ್ತಿದ್ದೆ. ಕಲ್ಲು ಕಾಣಿಸ್ತಾನೆ ಇಲ್ಲ, ತೆಗಿ. ಇಲ್ಲಿ ಕೆಳಗಡೆ ಕಲ್ಲು ಎಲ್ಲ ಪೇಂಟ್ ಮಾಡಿ ಹಾಕಿ ನೋಡ್ರಿ ಕಲ್ಲಿಗೆ. ಸೂಪರ್ ಫ್ರೆಂಡ್ಸ್. ನಿನ್ನೆ ಹಾಸನಿಂದ ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ, ಫುಲ್ ಸುಸ್ತಾಗ್ಬಿಟ್ಟಿತ್ತು. ಹಾಗಾಗಿ ವಿಡಿಯೋ ಏನೂ ಮಾಡ್ಕೊಳ್ಳಿಲ್ಲ. ಬಂದು ಸ್ವಲ್ಪ ರೈಸ್ ಕೂಗಿಸ್ಕೊಂಡು ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಇವತ್ತು ಸಂಜೆಯಿಂದ ಅದನ್ನೇ ಮತ್ತೆ ಅದೇ ವ್ಲಾಗನ್ನೇ ಎಂಡ್ ಮಾಡಿರಲಿಲ್ಲ ನೋಡ್ರಿ. ಹಾಗಾಗಿ ಅದೇ ವ್ಲಾಗನ್ನ ಕಂಟಿನ್ಯೂ ಮಾಡಿ ಎಂಡ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ರಾತ್ರಿ ಊಟಕ್ಕೆ ಬಂದು ಮಾಡ್ಕೊಂಡಿದ್ದೀನಿ. ಏನು ಮಾಡಿದ್ದೀನಿ ಅಂತಂದ್ರೆ ಬಸವರಾಜ್ ಚಪಾತಿ ಮಾಡ್ಕೊಂಡೆ ನೋಡ್ರಿ. ತೆಗೀರಿ ಮುಂಚೆ ಚಪಾತಿ, ರೈಸು, ಇದು ಹಾಲು, ಇದು ನೋಡ್ರಿ. ನೈನ ಹಿಂಗೆ ಬಿಡಿಸ ನೋಡ್ರಿ ಒಬ್ಬರನ್ನ. ನೀವು ತೊಗೊಂಬಂದಿದ್ರಲ್ಲ ಕಾಯಿ. ಅಷ್ಟು ಪುಡಿ ಮಾಡಿ. ಇವೆಲ್ಲ ಹೆಸರು ಪುಡಿ ಆಗಿದ್ದು ತಿಂದಾಳ. ಒಂದಿಷ್ಟು ಪುಡಿ ಮಾಡ್ಕೊಂಡು ತಿಂದಾಳ. ಇವೊಂದು 2 ಏನೇ ತಿಸಿದಾವ ಬಂದು. ಇವು ಗೋಡಂಬಿಕಾಯಿ ತೊಗೊಂಬಂದಿದ್ರು ನೋಡ್ರಿ ಇವರು. ಅದನ್ನು ಒಣಗ್ಸಕ್ಕಿಟ್ಟಿದ್ಲು ಮೊನ್ನೆ. ಒಂದು ಸ್ವಲ್ಪ ಅಲ್ಲೆಲ್ಲ ಹೋಗಿದ್ರಂತ ಗಿಡ ಇತ್ತಂತೆ ತೊಗೊಂಬಂದಿದ್ರು. ಒಣಗ್ಸಕ್ಕಿಟ್ಟಿದ್ಲು ನಯನ. ಒಣಗಾದ್ಮೇಲೆ ದಿನ 2-3 ಚಚ್ಕೊಂಡು ತಿಂತಿದ್ಲು. ಇವತ್ತು ಅಷ್ಟು ಚಚ್ಚಿಟ್ಟಿದ್ಲು ನೋಡ್ರಿ. ಒಂದಿಷ್ಟು ಆಗಿದ್ದು ನೋಡ್ರಿ. ಎಲ್ಲ ತಿಂದು ಒಂದಿಷ್ಟು ಹುಷಾಳಿ. ಈಗ ಇನ್ನೂ ತಿಂತಾಳೆ ಈಗ ಊಟ ಆದಮೇಲೆ ಹಾಕೋರ್ನ. ಇದು ಹಾಲು ಕಾಯಿಸ್ಬೇಕು. ಇನ್ನೂ ಕಾಯಿಸಿಲ್ಲ. ಅದು ಚಪಾತಿ ಮಾಡಿದ್ಮೇಲೆ ಅದೇ ಹಂಚ್ಮೇಲೆ ಇಟ್ಟಿನ ಬಿಸಿ ಇರುತ್ತೆ ಅಂತೇಳಿ. ಇದು ಬಂದು ಬದನೆಕಾಯಿ ಪಲ್ಯ. ಇವತ್ತು ಬದನೆಕಾಯಿ ಪಲ್ಯ ಮೇಲೆ ಶೇಂಗಾ ಪುಡಿ ಹಾಕಿ ನೋಡ್ರಿ. ಇನ್ನೂ ಮಿಕ್ಸ್ ಮಾಡಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಊಟ ಮಾಡೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊತೀನಿ. ಈಗ ಇವ್ರು ನಮ್ಮ ಮನೆಯವರು ಸೌತೆಕಾಯಿ ತೊಗೊಂಬಂದಾರ ನೋಡ್ರಿ. ಈಗ ಇಲ್ಲೆಲ್ಲ ಬಿಳಿ ಸೌತೆಕಾಯಿ. ಈ ಸೌತೆಕಾಯಿ ತಿನ್ನೋಕ್ಕಾಗಲ್ಲ ಇವು. ಇದು ಸಿಪ್ಪೆ ಒಂದು ಸ್ವಲ್ಪ ಬಿರುಸಿರುತ್ತೆ ನೋಡ್ರಿ. ಸ್ವಲ್ಪ ಬಲ್ತು ಅಂದರೆ ಜಲ್ದಿನೇ ಬಿರುಸಾಗ್ಬಿಡ್ತೈತಿ. ಗ್ರೀನ್ ಸೌತೆಕಾಯಿ ಸ್ವಲ್ಪ ಕಮ್ಮಿ ನಮ್ಮ ನಯನನ್ ನೋಡ್ರಿ. ಇರೋ ಬರೋ ಹೂವೆಲ್ಲ ಕಿತ್ಕೊಂಬರೋದು, ಇದ್ರೊಳಗೆ ಹಾಕೋದು, ಪಾಟ್ ಮಾಡೋದು, ಹಾಕೋದು ಇದ್ರೊಳಗೆ. ಆ ಫಿಶ್ ಹೋದ್ಮೇಲೆ ಬರೀ ಫ್ಲವರ್ ಪಾಟ್ ಆಗ್ಬಿಟ್ಟೈತಿ ಇದು. 2 ದಿನಕ್ಕೆ ಒಂದ್ಸಲ ಚೇಂಜ್ ಮಾಡಿದ್ದಾರೆ. ಮಾವಿನಣ್ಣು ತೊಗೊಂಬಂದಾರ. ಮಾವಿನಕಾಯಿ ಹಣ್ಣು ಅಲ್ಲೇ ಸ್ಟಾರ್ಟ್ ಆಗ್ಯಾವ. ಈಗ ಊಟನ ಮಾಡಬೇಕು. ಹೊಟ್ಟೆ ಹಸ್ತೈತೆ ಆಲ್ರೆಡಿ. ಟೈಮ್ ಎಷ್ಟಾಯ್ತು ರೀ? ನಿನ್ನ ಅಷ್ಟಾಗೈತೆ. ನನಗೆ ಗೊತ್ತೈತಿ ನೀನು ಎಷ್ಟಾಗ್ಯದ ಅಂತೇಳಿ. ಇವತ್ತು ಎಷ್ಟಾಗೈತೆ ಹೇಳ್ರಿ. ಸ್ನಾನಕ್ಕೆ ಹೋಗ್ಬೇಕೈನಾ? ಬೇಗ ಮಾಡ್ಕೊಂಬರೋರು. ನಾವು ಹೊಟ್ಟೆ ಹಸ್ತೈತೆ, ಊಟ ಮಾಡಿಬಿಡ್ತೀನಿ ನಾ ಇಲ್ಲಿಕಂದ್ರೆ. ಮಮ್ಮಿ ಆಯ್ತಾ ಮಮ್ಮಿ?
ಮಜ್ಜಿಗೆ ಒಂದು ನೆನಪಾಗ್ಬಿಟ್ಟು ಮಾಡ್ಕೊಂಡ್ಬೇಕಂತೇಳಿ ನೆನಪಾಗಿ ನೋಡಿ ನನಗೆ ಅದು ಆಮೇಲೆ ನೆನಪಾಗಿ ನಾನು ಮಿಕ್ಸಿ ಮಾಡ್ಕೊಂಡ್ರೆ ಸ್ವಲ್ಪ ಬೇಗ ಆಗ್ತಿತ್ತು. ಈಗ ಓಡಾಡ್ಸೋದು ಫ್ರೈ ನಡೀತೈತಿ. ಇದು ನಿನ್ನೆ ಮಾಡಿದ್ದು ಹಂಗೆ ಈಗ ನೋಡಿ ಬೆಳ್ಳಿ ಸಕ್ಕರೆ ಇಲ್ಲ ನಾನು ಶುಗರ್ ತೆಗೆದಿಟ್ಟು ಮತ್ತು ಫ್ರೆಶ್ ಮೊಸರು ಹಾಕೊಂಡು ಓಡಾಡಿಸ್ಬೇಕು ಸರ್. ಪಪ್ಪ ಬಂದ ಆಯ್ತಾ ಸ್ನಾನ ಪಪ್ಪ ರೆಡಿ ಆಗಿ ಎಲ್ಲಿ ಏನೋ ಹೇಳಿದ್ರು ಹೇಳಿನಪ್ಪ ಹೊಟ್ಟೆ ಹಸ್ತಿತ್ತು. ಮತ್ತೆ ಇನ್ನೇನು ಮಾಡ್ತೀನಿ ನೀನು ಹೋದೆ ಆಮೇಲೆ ಮಜ್ಜಿಗೆ ನೆನಪಾದ ನನಗೂ. ನೀರು ತಗೊಂಡಿಲ್ಲ ನೀರು ತಗೊಂಡ್ರೆ ತೆಗೆದಲ್ಲ ಆಯ್ತು ಸ್ವಲ್ಪ ಮೊಸರು ಫ್ರೆಂಡ್ಸ್. ಒಂದಿಷ್ಟು ಮಜ್ಜಿಗೆ ಮಾಡ್ಕೊತೀನಿ. ಮಜ್ಜಿಗೆ ಮಾಡ್ಕೊಂಡು ಇವ್ರಿಗೆ ಊಟಕ್ಕೆ ಹಾಕಿ ಕೊಟ್ಬಿಡ್ತೀನಿ. ಹಾಕಿ ಕೊಟ್ಟು ನಾನು ಮಜ್ಜಿಗೆ ಮಾಡಿ ಊಟ ಮಾಡೋಕೆ ನಡೀತೈತಿ. ಮಜ್ಜಿಗೆ ಅವಾಗಲೇ ನೆನಪಾಗಿತ್ತು. ಇದನ್ನು ಯಾವುದಿದು ಮಮ್ಮಿ ಸೇವ್ಮಿ ಮಮ್ಮಿ ಸೇವಣಿ ದೇವದ್ದು ಜೋಳು ಫಿಲಮ್ ಅಂತ ರಾತ್ರಿ ದೇವದ ಮೂವಿ ನೋಡಕ್ಕೆ ಇಂಟ್ರೆಸ್ಟ್. ಫಿಲಮ್ ನೋಡಕ್ಕೆ ಭಾರಿ ಇಂಟ್ರೆಸ್ಟ್ ಬರುತ್ತೆ. ಎಲ್ಲರೂ ಇರ್ತೀವಲ್ಲ ಒಟ್ಟಿಗೆ ಹಂಗಾಗಿ ಅಜ್ಜಿಗೆ ಬರಲ್ಲ. ಇಲ್ಲಿಕಂದ್ರೆ ಅಜ್ಜಿಗೆ ಬರುತ್ತೆ. ವಿಷಯ ಆಯ್ತು. ಅಯ್ಯಯ್ಯೋ ಅಯ್ಯಯ್ಯೋ ಕೆಲಸ ಮಾಡ್ಬೇಕು ನಾವು ಅದೇ ಭಾಳ ಕೆಲಸ ಮಾಡ್ತಿತ್ತು. ನೀನೇ ಭಾಳ ಕೆಲಸ ಮಾಡೋದು ನಮ್ಮ ಮನೆಯಾಗ. ನಮ್ಮ ಮನೇಲಿ ಹೈಯೆಸ್ಟ್ ಕೆಲಸ ಮಾಡೋದೇ ನೀನು. ನಾನೇ ಅಟ್ಟೆ ಬಿಟ್ಟು ಮದುಮಗಳು ಬಿಟ್ಟು ಮದುವೆ ನಿಮ್ಮ ಕೆಲಸ ಹೇಳಕ್ಕೆ ಬರಲ್ಲ ಅದನ್ನು. ಏನು ಮಾಡ್ತೀಯಪ್ಪ ಕತ್ತಿಲ್ಲ ಅಷ್ಟು ಇನ್ನಷ್ಟು ಅದಕ್ಕೆ ಅಲ್ವಾ? ಹೋಗಿದ್ದೆ 3 ದಿವಸ. ಫ್ರೆಂಡ್ಸ್ ಬರ್ರಿ ಊಟ ಮಾಡೋಣಂತ. ನಾವೇ ಸ್ವಲ್ಪ ಸರಿ ಸರ್. ಹಾಂ ಸರಿ 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 ಇಲ್ಲ ಮಜ್ಜಿಗೆ ಮಾಡ್ಕೊ ನಾನು ಹಾಕ್ಕೊಡ್ತೀನಿ. వంకాయ ಪಲ್ಯ వంకాయ పల్లి వంకాయ పల్లి ಮಮ್ಮಿ ಸೇವ್ನಿ ಸಖತ್ ಇಂಟ್ರೆಸ್ಟಿಂಗ್ ಆಗೈತೆ ಮಾತ್ರ. ಈಗ ಮಾವಿನ ಹಣ್ಣು ಕಟ್ ಮಾಡಿ ಇಟ್ಕೊಂಡು ನೋಡ್ರಿ. ವರ್ಷದ ಮೊದಲನೇ ಮಾವಿನ ಹಣ್ಣು ಇವತ್ತು ನಮ್ಮ ಮನೇಲಿ ಚೆನ್ನಾಗಿದೆ. ಹಾಂ ನಾನು ಆಲ್ರೆಡಿ ಟೇಸ್ಟ್ ಮಾಡಿಟ್ಟೆ, ಚೆನ್ನಾಗಿದೆ ಅಂತ ಕೇಳಿದೆ. ಸಖತ್ತಾಗಿದೆ. ಹೊಡೆದ್ರೆ ಇಬ್ರು ಸೇರಿ ಪಿಂಟ್ಯ ನಾನು ಇಬ್ರು ಮಾವಿನ ನೋಡೋಕ್ಕೆ ಸಂಕುಂತಲ್ ಕಪ್ಪಲು ಬಿಟ್ಟು ಹೌದು ನಿಜ ಇಷ್ಟೊತ್ತಿಗೆ ಸುಂದಿರ್ತಿರ್ಲಿಲ್ಲ. ಬಿಟ್ಟು ಬಾನೆ ಊಟ ಮಾಡ್ಬ ನೀನು. ಬಾ ಬಾ ಓ ಬಂದ ಬಂದ ಬಾ ಬಾರೋ ಬಾ ಬಾ ಮೆತ್ತಗೆ ಕುಣ್ಕೋತ್ ಬರೋದು. ನಾ ಬರ್ತಾರೆ ಸುಂದಿರು. ಬಾ ಪಿಂಟು ಬಾ 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 ಚಪಾತಿ ಊಟ ಮಾಡ್ತೀರಾ ಪಿಂಟು? ಪಿಂಟು ಮಾವಿನ ಆಗೈತಿ ವ್ಯವಸ್ಥೆ ಬಾರವಾ ಸ್ಥಿತಿ. ಪಿಂಟು ಈ ಚಪಾತಿ ನನಗೆ ಮಾಡ್ಕೊಂಡ್ರಿ ಚಪಾತಿ ಬನ್ನ ಬಾ. ಇಲ್ಲ ಬಟ್ ತಿಂತವನಿಗೆ ಬಾ ಮಾವಿನ ತಿನ್ನಲ್ಲ. ಬಾ ಈಗ ಪಿಂಟು. ಇಲ್ಲ ಫ್ರೆಂಡ್ಸ್ ಇವಾಗ ಚಪಾತಿ ಬದ್ನಿಕಾಯಿ ಪಲ್ಯ ನೋಡ್ರಿ ಸೂಪರಾಗಿ ಕಾಣಿಸಾಕತ್ತದ ಅಂತೇಳಿ ಸೂಪರಾಗಿರೋ ಚಪಾತಿ ಬದ್ನಿಕಾಯಿ ಪಲ್ಯ ಊಟ ಮಾಡೋದು. ತಗೊಂಡ್ವಿ. ಸರಿ ಊಟ ಮಾಡಿ. ಸೌತೆಕಾಯಿ ಬಾಳೆ ಮಾವಿನ ಹಣ್ಣು ಎಲ್ಲ ಅದಾವು ಇವತ್ತು. ನನಗೋಸ್ಕರ ಪೀನಟ್ ಬಟರ್ ಕಾಯ್ತೈತಿ. ಚಪಾತಿ ಪಲ್ಯ ಮಾಡಿ ಪಲ್ಯ ಊಟ ಮಾಡು. ಚಿಕ್ಕಲು ಊಟ ಮಾಡಿದ್ರೆ ಪೆನ್ ಕಡಿತಾನೋ ಪೆನ್ ಕ್ಯಾಪ್ ಕಡಿತಾನೋ ಅವ್ರು ಕೂತ್ಕೊಂಡು. ಫ್ರೆಂಡ್ಸ್ ಇವಾಗ ಊಟ ಮಾಡ್ತೀನಿ ನೋಡ್ರಿ. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.